ತೈಲ ಮಿತವ್ಯಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟ ಬೆನ್ನಲ್ಲೇ ಇದೀಗ ಕೇಂದ್ರ ಸರ್ಕಾರದಿಂದಲೇ ಈ ನಿಟ್ಟಿನಲ್ಲಿ ಮಾರ್ಗಸೂಚಿಗಳನ್ನೇನಾದ್ರೂ ಬಿಡುಗಡೆ ಮಾಡಲಾಗುತ್ತಾ ಅನ್ನೋ ಕುತೂಹಲ. ಇದೇ ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಸಚಿವ ಸಂಪುಟದ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಈ ಸಚಿವ ಸಂಪುಟ ಸಭೆಯ ಬಳಿಕ ಕೇಂದ್ರ ಸರ್ಕಾರದಿಂದ ತೈಲ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಗಸೂಚಿ ಏನಾದ್ರೂ ಬಿಡುಗಡೆಯಾಗುತ್ತಾ, ಹೊಸ ರೂಲ್ಸ್ ಏನಾದ್ರೂ ಈ ಸಚಿವ ಸಂಪುಟ ಸಭೆಯ ನಂತರದಲ್ಲಿ ಪ್ರಕಟ ಮಾಡಲಾಗುತ್ತಾ ಅನ್ನೋ ಕುತೂಹಲ ಇದೀಗ ಗರಿಗೆದರಿದೆ. ಮೊನ್ನೆಯಷ್ಟೇ ತೈಲ ಮಿತವ್ಯಯದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿದ್ರು. ಇದರ ಹಿನ್ನೆಲೆಯಲ್ಲೇ ಕೇಂದ್ರ ಸರ್ಕಾರದಿಂದಲೇ ಜಾರಿಗೆ ಬರುತ್ತಾ ಹೊಸ ರೂಲ್ಸ್, ತೈಲ ಬಳಕೆಗೆ ಜಾರಿಯಾಗುತ್ತಾ ಹೊಸ ಮಾರ್ಗಸೂಚಿ. ಮೋದಿ ಅವರ ನೇತೃತ್ವದಲ್ಲಿ ಮಹತ್ವದ ಸಂಪುಟ ಸಭೆ ಇವತ್ತಿದೆ. ಈ ಸಚಿವ ಸಂಪುಟ ಸಭೆಯಲ್ಲಿ ಮಾರ್ಗಸೂಚಿ ಜಾರಿ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಇದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಸರ್ಕಾರದಿಂದ ಸುದ್ದಿಗೋಷ್ಠಿ ಕೂಡ ನಡೆಯೋದಿದೆ. ಮಹತ್ವದ ಸುದ್ದಿಗೋಷ್ಠಿ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಏನೆಲ್ಲ ಬದಲಾವಣೆಗಳು, ಹೊಸ ನಿಯಮಗಳು ಅಲ್ಲಿ ಜಾರಿಗೆ ಬರಬಹುದು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ವರ್ಕ್ ಫ್ರಮ್ ಹೋಮ್ ನಿಯಮ ಜಾರಿಗೆ ಬರುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಖಾಸಗಿ ಕಂಪನಿ ಸಿಬ್ಬಂದಿಗೆ ವರ್ಕ್ ಫ್ರಮ್ ಹೋಮ್ ಜಾರಿ ಆಗುತ್ತಾ? ದೇಶದೆಲ್ಲೆಡೆ ಶಾಲಾ ಮಕ್ಕಳಿಗೆ ಮರಳಿ ಆನ್ಲೈನ್ ಕ್ಲಾಸ್ ಬರುತ್ತಾ ಅನ್ನುವಂತಹ ಪ್ರಶ್ನೆ. ಕೇಂದ್ರ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ವಿಸ್ತೃತ ಚರ್ಚೆಯಾಗುವ ಸಾಧ್ಯತೆ ಇದೆ. ಸಂಪುಟ ಸಭೆಯ ಬೆನ್ನಲ್ಲೇ ದೇಶವಾಸಿಗಳಿಗೆ ಬಿಗ್ ಶಾಕ್ ಕಾದಿದೆಯಾ? ಕುತೂಹಲ ಹೆಚ್ಚಿಸಿರುವಂತದ್ದು ಮಹತ್ವದ ಸುದ್ದಿಗೋಷ್ಠಿ. ಖಾಸಗಿ ಕಂಪನಿಯ ಸಿಬ್ಬಂದಿಗೆ ವರ್ಕ್ ಫ್ರಮ್ ಹೋಮ್ ಜಾರಿ ಆಗುತ್ತಾ? ದೇಶದೆಲ್ಲೆಡೆ ಶಾಲಾ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ವಾಪಸ್ ಬರುತ್ತಾ? ಇವೆಲ್ಲವೂ ಕೂಡ ಸುದ್ದಿಗೋಷ್ಠಿಯಲ್ಲಿ ಗೊತ್ತಾಗಲಿಕ್ಕಿದೆ. ಈ ತೈಲ ಮಿತ ಬಳಕೆ ಕರೆ ಬೆನ್ನಲ್ಲೇ ಮಹತ್ವದ ನಿರ್ಧಾರವೊಂದನ್ನು ಪ್ರಧಾನಿ ಸ್ವತಃ ಕೈಗೊಂಡಿದ್ದಾರೆ. ಪ್ರಧಾನಿ ಬೆಂಗಾವಲು ಪಡೆಯಲ್ಲಿ ಗಣನೀಯವಾಗಿ ಕಡಿತ ಮಾಡಿದ್ದಾರೆ. ಮೋದಿ ಬೆಂಗಾವಲು ವಾಹನಗಳ ಸಂಖ್ಯೆಯನ್ನ 50% ಕಡಿತಗೊಳಿಸಿದ್ದಾರೆ. ಭದ್ರತೆಗೆ ಯಾವುದೇ ರೀತಿ ಧಕ್ಕೆಯಾಗದಂತೆ ವಾಹನಗಳ ಸಂಖ್ಯೆಯನ್ನ ಕಡಿತ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ದೇಶವಾಸಿಗಳ ತೈಲ ಮಿತ ಬಳಕೆ ಕರೆ ಬೆನ್ನಲ್ಲೇ ಈ ಮಹತ್ವದ ನಿರ್ಧಾರವನ್ನ ಪ್ರಧಾನಿ ಮೋದಿ ಕೈಗೊಂಡಿದ್ದಾರೆ. ಮಧ್ಯಾಹ್ನ ಸುದ್ದಿಗೋಷ್ಠಿ ಇದೆ, 3 ಗಂಟೆಗೆ ಕೇಂದ್ರ ಸರ್ಕಾರದ ಸುದ್ದಿಗೋಷ್ಠಿ. ಅದರಲ್ಲಿ ಏನೆಲ್ಲ ನಿಯಮಗಳನ್ನ ಹೇಳ್ತಾರೆ ಅಥವಾ ಯಾವ ರೀತಿಯಲ್ಲಿ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡ್ತಾರೆ ಅಂತ ಇಡೀ ದೇಶ ಕುತೂಹಲದಿಂದ ಕಾಯ್ತಾ ಇದೆ. ಮತ್ತು ಸನ್ನಿವೇಶದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೂಡ ನೀಡಬಹುದು. ತೈಲ ಸಂಗ್ರಹ ಇದೆಯಾ ಇಲ್ವಾ, ಎಷ್ಟರ ಮಟ್ಟಿಗೆ ಇದೆ, ಎಷ್ಟರ ಮಟ್ಟಿಗೆ ನಾವು ಸುರಕ್ಷಿತವಾಗಿದ್ದೀವಿ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಚಿನ್ನದ ಮೇಲೆ ಆಮದು ಸುಂಕ ವಿಧಿಸಿದ ನಂತರ ಇದೀಗ ತೈಲ ಬೆಲೆ ಕೂಡ ಹೆಚ್ಚಳ ಏನಾದರೂ ಆಗತ್ತಾ? ಇನ್ನೂ ಯಾವೆಲ್ಲ ವಸ್ತುಗಳ ಬೆಲೆ ಹೆಚ್ಚಳ ಆಗತ್ತೆ? ಯಾವ ರೀತಿ ನಾವುಗಳು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು? ಆಮೇಲೆ ದೇಶದ ಆರ್ಥಿಕತೆಯನ್ನ ಸಮತೋಲನದಲ್ಲಿ ಇರಿಸಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಯಾವ ನಿಯಮಾವಳಿಗಳನ್ನ ಹೊರತರ್ತಾ ಇದೆ? ಈ ಎಲ್ಲ ಪ್ರಶ್ನೆಗಳು ಕೂಡ ದೇಶವಾಸಿಗಳನ್ನ ಕಾಡ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಸರ್ಕಾರ ಮಹತ್ವದ ಸುದ್ದಿಗೋಷ್ಠಿಯನ್ನ ಕರೆದಿದೆ. ಅದರಲ್ಲಿ ಈ ವಿಚಾರಗಳು ಪ್ರಸ್ತಾಪ ಆಗುವ ಸಾಧ್ಯತೆಗಳಿದೆ. ತೈಲ ಮಿತವ್ಯಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟ ಬೆನ್ನಲ್ಲೇ ಇದೀಗ ಕೇಂದ್ರ ಸರ್ಕಾರದಿಂದಲೇ ಈ ನಿಟ್ಟಿನಲ್ಲಿ ಮಾರ್ಗಸೂಚಿಗಳನ್ನೇನಾದ್ರೂ ಬಿಡುಗಡೆ ಮಾಡಲಾಗುತ್ತಾ ಅನ್ನೋ ಕುತೂಹಲ. ಇದೇ ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಸಚಿವ ಸಂಪುಟದ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಈ ಸಚಿವ ಸಂಪುಟ ಸಭೆಯ ಬಳಿಕ ಕೇಂದ್ರ ಸರ್ಕಾರದಿಂದ ತೈಲ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಗಸೂಚಿ ಏನಾದ್ರೂ ಬಿಡುಗಡೆಯಾಗುತ್ತಾ, ಹೊಸ ರೂಲ್ಸ್ ಏನಾದ್ರೂ ಈ ಸಚಿವ ಸಂಪುಟ ಸಭೆಯ ನಂತರದಲ್ಲಿ ಪ್ರಕಟ ಮಾಡಲಾಗುತ್ತಾ ಅನ್ನೋ ಕುತೂಹಲ ಇದೀಗ ಗರಿಗೆದರಿದೆ. ಮೊನ್ನೆಯಷ್ಟೇ ತೈಲ ಮಿತವ್ಯಯದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿದ್ರು. ಇದರ ಹಿನ್ನೆಲೆಯಲ್ಲೇ ಕೇಂದ್ರ ಸರ್ಕಾರದಿಂದಲೇ ಜಾರಿಗೆ ಬರುತ್ತಾ ಹೊಸ ರೂಲ್ಸ್, ತೈಲ ಬಳಕೆಗೆ ಜಾರಿಯಾಗುತ್ತಾ ಹೊಸ ಮಾರ್ಗಸೂಚಿ. ಮೋದಿ ಅವರ ನೇತೃತ್ವದಲ್ಲಿ ಮಹತ್ವದ ಸಂಪುಟ ಸಭೆ ಇವತ್ತಿದೆ. ಈ ಸಚಿವ ಸಂಪುಟ ಸಭೆಯಲ್ಲಿ ಮಾರ್ಗಸೂಚಿ ಜಾರಿ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಇದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಸರ್ಕಾರದಿಂದ ಸುದ್ದಿಗೋಷ್ಠಿ ಕೂಡ ನಡೆಯೋದಿದೆ.
ಮಹತ್ವದ ಸುದ್ದಿಗೋಷ್ಠಿ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಏನೆಲ್ಲ ಬದಲಾವಣೆಗಳು, ಹೊಸ ನಿಯಮಗಳು ಅಲ್ಲಿ ಜಾರಿಗೆ ಬರಬಹುದು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ವರ್ಕ್ ಫ್ರಮ್ ಹೋಮ್ ನಿಯಮ ಜಾರಿಗೆ ಬರುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಖಾಸಗಿ ಕಂಪನಿ ಸಿಬ್ಬಂದಿಗೆ ವರ್ಕ್ ಫ್ರಮ್ ಹೋಮ್ ಜಾರಿ ಆಗುತ್ತಾ? ದೇಶದೆಲ್ಲೆಡೆ ಶಾಲಾ ಮಕ್ಕಳಿಗೆ ಮರಳಿ ಆನ್ಲೈನ್ ಕ್ಲಾಸ್ ಬರುತ್ತಾ ಅನ್ನುವಂತಹ ಪ್ರಶ್ನೆ. ಕೇಂದ್ರ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ವಿಸ್ತೃತ ಚರ್ಚೆಯಾಗುವ ಸಾಧ್ಯತೆ ಇದೆ. ಸಂಪುಟ ಸಭೆಯ ಬೆನ್ನಲ್ಲೇ ದೇಶವಾಸಿಗಳಿಗೆ ಬಿಗ್ ಶಾಕ್ ಕಾದಿದೆಯಾ? ಕುತೂಹಲ ಹೆಚ್ಚಿಸಿರುವಂತದ್ದು ಮಹತ್ವದ ಸುದ್ದಿಗೋಷ್ಠಿ. ಖಾಸಗಿ ಕಂಪನಿಯ ಸಿಬ್ಬಂದಿಗೆ ವರ್ಕ್ ಫ್ರಮ್ ಹೋಮ್ ಜಾರಿ ಆಗುತ್ತಾ? ದೇಶದೆಲ್ಲೆಡೆ ಶಾಲಾ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ವಾಪಸ್ ಬರುತ್ತಾ? ಇವೆಲ್ಲವೂ ಕೂಡ ಸುದ್ದಿಗೋಷ್ಠಿಯಲ್ಲಿ ಗೊತ್ತಾಗಲಿಕ್ಕಿದೆ. ಈ ತೈಲ ಮಿತ ಬಳಕೆ ಕರೆ ಬೆನ್ನಲ್ಲೇ ಮಹತ್ವದ ನಿರ್ಧಾರವೊಂದನ್ನ ಪ್ರಧಾನಿ ಸ್ವತಃ ಕೈಗೊಂಡಿದ್ದಾರೆ. ಪ್ರಧಾನಿ ಬೆಂಗಾವಲು ಪಡೆಯಲ್ಲಿ ಗಣನೀಯವಾಗಿ ಕಡಿತ ಮಾಡಿದ್ದಾರೆ. ಮೋದಿ ಬೆಂಗಾವಲು ವಾಹನಗಳ ಸಂಖ್ಯೆಯನ್ನ 50% ಕಡಿತಗೊಳಿಸಿದ್ದಾರೆ. ಭದ್ರತೆಗೆ ಯಾವುದೇ ರೀತಿ ಧಕ್ಕೆಯಾಗದಂತೆ ವಾಹನಗಳ ಸಂಖ್ಯೆಯನ್ನ ಕಡಿತ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ದೇಶವಾಸಿಗಳ ತೈಲ ಮಿತ ಬಳಕೆ ಕರೆ ಬೆನ್ನಲ್ಲೇ ಈ ಮಹತ್ವದ ನಿರ್ಧಾರವನ್ನ ಪ್ರಧಾನಿ ಮೋದಿ ಕೈಗೊಂಡಿದ್ದಾರೆ. ಮಧ್ಯಾಹ್ನ ಸುದ್ದಿಗೋಷ್ಠಿ ಇದೆ, 3 ಗಂಟೆಗೆ ಕೇಂದ್ರ ಸರ್ಕಾರದ ಸುದ್ದಿಗೋಷ್ಠಿ. ಅದರಲ್ಲಿ ಏನೆಲ್ಲ ನಿಯಮಗಳನ್ನ ಹೇಳ್ತಾರೆ ಅಥವಾ ಯಾವ ರೀತಿಯಲ್ಲಿ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡ್ತಾರೆ ಅಂತ ಇಡೀ ದೇಶ ಕುತೂಹಲದಿಂದ ಕಾಯ್ತಾ ಇದೆ. ಮತ್ತು ಸನ್ನಿವೇಶದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೂಡ ನೀಡಬಹುದು. ತೈಲ ಸಂಗ್ರಹ ಇದೆಯಾ ಇಲ್ವಾ, ಎಷ್ಟರ ಮಟ್ಟಿಗೆ ಇದೆ, ಎಷ್ಟರ ಮಟ್ಟಿಗೆ ನಾವು ಸುರಕ್ಷಿತವಾಗಿದ್ದೀವಿ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನದ ಮೇಲೆ ಆಮದು ಸುಂಕ ವಿಧಿಸಿದ ನಂತರ ಇದೀಗ ತೈಲ ಬೆಲೆ ಕೂಡ ಹೆಚ್ಚಳ ಏನಾದರೂ ಆಗತ್ತಾ, ಇನ್ನೂ ಯಾವೆಲ್ಲ ವಸ್ತುಗಳ ಬೆಲೆ ಹೆಚ್ಚಳ ಆಗತ್ತೆ, ಯಾವ ರೀತಿ ನಾವುಗಳು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕು, ಆಮೇಲೆ ದೇಶದ ಆರ್ಥಿಕತೆಯನ್ನ ಸಮತೋಲನದಲ್ಲಿ ಇರಿಸಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಯಾವ ನಿಯಮಾವಳಿಗಳನ್ನ ಹೊರತರ್ತಾ ಇದೆ, ಈ ಎಲ್ಲ ಪ್ರಶ್ನೆಗಳು ಕೂಡ ದೇಶವಾಸಿಗಳನ್ನ ಕಾಡ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಸರ್ಕಾರ ಮಹತ್ವದ ಸುದ್ದಿಗೋಷ್ಠಿಯನ್ನ ಕರೆದಿದೆ. ಅದರಲ್ಲಿ ಈ ವಿಚಾರಗಳು ಪ್ರಸ್ತಾಪ ಆಗುವ ಸಾಧ್ಯತೆಗಳಿದೆ. ತೈಲ ಮಿತವ್ಯಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟ ಬೆನ್ನಲ್ಲೇ ಇದೀಗ ಕೇಂದ್ರ ಸರ್ಕಾರದಿಂದಲೇ ಈ ನಿಟ್ಟಿನಲ್ಲಿ ಮಾರ್ಗಸೂಚಿಗಳನ್ನೇನಾದ್ರೂ ಬಿಡುಗಡೆ ಮಾಡಲಾಗುತ್ತಾ ಅನ್ನೋ ಕುತೂಹಲ. ಇದೇ ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಸಚಿವ ಸಂಪುಟದ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಈ ಸಚಿವ ಸಂಪುಟ ಸಭೆಯ ಬಳಿಕ ಕೇಂದ್ರ ಸರ್ಕಾರದಿಂದ ತೈಲ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಗಸೂಚಿ ಏನಾದ್ರೂ ಬಿಡುಗಡೆಯಾಗುತ್ತಾ, ಹೊಸ ರೂಲ್ಸ್ ಏನಾದ್ರೂ ಈ ಸಚಿವ ಸಂಪುಟ ಸಭೆಯ ನಂತರದಲ್ಲಿ ಪ್ರಕಟ ಮಾಡಲಾಗುತ್ತಾ ಅನ್ನೋ ಕುತೂಹಲ ಇದೀಗ ಗರಿಗೆದರಿದೆ. ಮೊನ್ನೆಯಷ್ಟೇ ತೈಲ ಮಿತವ್ಯಯದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿದ್ರು. ಇದರ ಹಿನ್ನೆಲೆಯಲ್ಲೇ ಕೇಂದ್ರ ಸರ್ಕಾರದಿಂದಲೇ ಜಾರಿಗೆ ಬರುತ್ತಾ ಹೊಸ ರೂಲ್ಸ್, ತೈಲ ಬಳಕೆಗೆ ಜಾರಿಯಾಗುತ್ತಾ ಹೊಸ ಮಾರ್ಗಸೂಚಿ. ಮೋದಿ ಅವರ ನೇತೃತ್ವದಲ್ಲಿ ಮಹತ್ವದ ಸಂಪುಟ ಸಭೆ ಇವತ್ತಿದೆ. ಈ ಸಚಿವ ಸಂಪುಟ ಸಭೆಯಲ್ಲಿ ಮಾರ್ಗಸೂಚಿ ಜಾರಿ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಇದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಸರ್ಕಾರದಿಂದ ಸುದ್ದಿಗೋಷ್ಠಿ ಕೂಡ ನಡೆಯೋದಿದೆ. ಮಹತ್ವದ ಸುದ್ದಿಗೋಷ್ಠಿ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಏನೆಲ್ಲ ಬದಲಾವಣೆಗಳು, ಹೊಸ ನಿಯಮಗಳು ಅಲ್ಲಿ ಜಾರಿಗೆ ಬರಬಹುದು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ವರ್ಕ್ ಫ್ರಮ್ ಹೋಮ್ ನಿಯಮ ಜಾರಿಗೆ ಬರುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಖಾಸಗಿ ಕಂಪನಿ ಸಿಬ್ಬಂದಿಗೆ ವರ್ಕ್ ಫ್ರಮ್ ಹೋಮ್ ಜಾರಿ ಆಗುತ್ತಾ? ದೇಶದೆಲ್ಲೆಡೆ ಶಾಲಾ ಮಕ್ಕಳಿಗೆ ಮರಳಿ ಆನ್ಲೈನ್ ಕ್ಲಾಸ್ ಬರುತ್ತಾ ಅನ್ನುವಂತಹ ಪ್ರಶ್ನೆ. ಕೇಂದ್ರ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ವಿಸ್ತೃತ ಚರ್ಚೆಯಾಗುವ ಸಾಧ್ಯತೆ ಇದೆ. ಸಂಪುಟ ಸಭೆಯ ಬೆನ್ನಲ್ಲೇ ದೇಶವಾಸಿಗಳಿಗೆ ಬಿಗ್ ಶಾಕ್ ಕಾದಿದೆಯಾ? ಕುತೂಹಲ ಹೆಚ್ಚಿಸಿರುವಂತದ್ದು ಮಹತ್ವದ ಸುದ್ದಿಗೋಷ್ಠಿ. ಖಾಸಗಿ ಕಂಪನಿಯ ಸಿಬ್ಬಂದಿಗೆ ವರ್ಕ್ ಫ್ರಮ್ ಹೋಮ್ ಜಾರಿ ಆಗುತ್ತಾ? ದೇಶದೆಲ್ಲೆಡೆ ಶಾಲಾ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ವಾಪಸ್ ಬರುತ್ತಾ? ಇವೆಲ್ಲವೂ ಕೂಡ ಸುದ್ದಿಗೋಷ್ಠಿಯಲ್ಲಿ ಗೊತ್ತಾಗಲಿಕ್ಕಿದೆ.
ಈ ತೈಲ ಮಿತ ಬಳಕೆ ಕರೆ ಬೆನ್ನಲ್ಲೇ ಮಹತ್ವದ ನಿರ್ಧಾರವೊಂದನ್ನು ಪ್ರಧಾನಿ ಸ್ವತಃ ಕೈಗೊಂಡಿದ್ದಾರೆ. ಪ್ರಧಾನಿ ಬೆಂಗಾವಲು ಪಡೆಯಲ್ಲಿ ಗಣನೀಯವಾಗಿ ಕಡಿತ ಮಾಡಿದ್ದಾರೆ. ಮೋದಿ ಬೆಂಗಾವಲು ವಾಹನಗಳ ಸಂಖ್ಯೆಯನ್ನ 50% ಕಡಿತಗೊಳಿಸಿದ್ದಾರೆ. ಭದ್ರತೆಗೆ ಯಾವುದೇ ರೀತಿ ಧಕ್ಕೆಯಾಗದಂತೆ ವಾಹನಗಳ ಸಂಖ್ಯೆಯನ್ನ ಕಡಿತ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ದೇಶವಾಸಿಗಳ ತೈಲ ಮಿತ ಬಳಕೆ ಕರೆ ಬೆನ್ನಲ್ಲೇ ಈ ಮಹತ್ವದ ನಿರ್ಧಾರವನ್ನ ಪ್ರಧಾನಿ ಮೋದಿ ಕೈಗೊಂಡಿದ್ದಾರೆ. ಸೊ ಮಧ್ಯಾಹ್ನ ಸುದ್ದಿಗೋಷ್ಠಿ ಇದೆ, 3 ಗಂಟೆಗೆ ಕೇಂದ್ರ ಸರ್ಕಾರದ ಸುದ್ದಿಗೋಷ್ಠಿ. ಅದರಲ್ಲಿ ಏನೆಲ್ಲ ನಿಯಮಗಳನ್ನ ಹೇಳ್ತಾರೆ ಅಥವಾ ಯಾವ ರೀತಿಯಲ್ಲಿ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡ್ತಾರೆ ಅಂತ ಇಡೀ ದೇಶ ಕುತೂಹಲದಿಂದ ಕಾಯ್ತಾ ಇದೆ. ಮತ್ತು ಸನ್ನಿವೇಶದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೂಡ ನೀಡಬಹುದು. ತೈಲ ಸಂಗ್ರಹ ಇದೆಯಾ ಇಲ್ವಾ, ಎಷ್ಟರ ಮಟ್ಟಿಗೆ ಇದೆ, ಎಷ್ಟರ ಮಟ್ಟಿಗೆ ನಾವು ಸುರಕ್ಷಿತವಾಗಿದ್ದೀವಿ, ಈ ಎಲ್ಲಾ ವಿಚಾರಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಿನ್ನದ ಮೇಲೆ ಆಮದು ಸುಂಕ ವಿಧಿಸಿದ ನಂತರ ಇದೀಗ ತೈಲ ಬೆಲೆ ಕೂಡ ಹೆಚ್ಚಳ ಏನಾದರೂ ಆಗತ್ತಾ, ಇನ್ನೂ ಯಾವೆಲ್ಲ ವಸ್ತುಗಳ ಬೆಲೆ ಹೆಚ್ಚಳ ಆಗತ್ತೆ, ಯಾವ ರೀತಿ ನಾವುಗಳು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು, ಆಮೇಲೆ ದೇಶದ ಆರ್ಥಿಕತೆಯನ್ನ ಸಮತೋಲನದಲ್ಲಿ ಇರಿಸಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಯಾವ ನಿಯಮಾವಳಿಗಳನ್ನ ಹೊರತರ್ತಾ ಇದೆ, ಈ ಎಲ್ಲ ಪ್ರಶ್ನೆಗಳು ಕೂಡ ದೇಶವಾಸಿಗಳನ್ನ ಕಾಡ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಸರ್ಕಾರ ಮಹತ್ವದ ಸುದ್ದಿಗೋಷ್ಠಿಯನ್ನ ಕರೆದಿದೆ. ಅದರಲ್ಲಿ ಈ ವಿಚಾರಗಳು ಪ್ರಸ್ತಾಪ ಆಗುವ ಸಾಧ್ಯತೆಗಳಿದೆ.